ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಏನು ತಿಳ್ಕೊಳಕ್ಕೆ ಹೊರಟಿದ್ದೀವಿ ಅಂತ ಅಂದರೆ ಕಂಪ್ಯೂಟರ್ ಬ್ಲೂ ಪ್ರಿಂಟ್. ಹೌದು, ಕಂಪ್ಯೂಟರ್ ಬ್ಲೂ ಪ್ರಿಂಟ್ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ. ನಿಮಗೆ ಕ್ವಶನ್ ಮಾರ್ಕ್ ಬರುತ್ತೆ ನಿಮ್ಮ ಮೈಂಡಲ್ಲಿ, ಏನಪ್ಪ ಇದು ಕಂಪ್ಯೂಟರ್ ಬ್ಲೂ ಪ್ರಿಂಟ್ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಕೆಲವೊಂದು ಪಾಯಿಂಟ್ಸ್ನ ನಿಮಗೆ ಹೇಳಬೇಕು. ಸೊ ಆಮೇಲೆ ನೆಕ್ಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಏನಪ್ಪ ಇದು ಕಂಪ್ಯೂಟರ್ ಬ್ಲೂ ಪ್ರಿಂಟ್ ಅಂತ ಅಂದರೆ, ಕಂಪ್ಯೂಟರ್ ರಿಲೇಟೆಡ್ ಟಾಪಿಕ್ಸ್ಗಳನ್ನ ನಾವು ಕಂಪ್ಯೂಟರ್ ಬ್ಲೂ ಪ್ರಿಂಟ್ ಅಂತ ನಾನು ನೇಮ್ ಮಾಡಿ ಕೊಟ್ಟಿದ್ದೀನಿ. ಯಾರ್ಯಾರು PDO ಎಕ್ಸಾಮ್ಸ್ಗಳಿಗೆ, ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಅಥವಾ ಬೇರೆ ಎಕ್ಸಾಮ್ಸ್ಗಳಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಿರ್ತೀರಾ ಅವರಿಗೆ ಕಂಪ್ಯೂಟರ್ ಅನ್ನೋದು ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರುತ್ತೆ, ಕಂಪಲ್ಸರಿ ಆಗಿರುತ್ತೆ. ಸೊ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ, PDO ಎಕ್ಸಾಮ್ಸ್ಗಳಲ್ಲಿ ಪೇಪರ್ ಟು ಕಮ್ಯುನಿಕೇಷನ್ ಪೇಪರಲ್ಲಿ 30 ಮಾರ್ಕ್ಸ್ಗೆ ಕಂಪ್ಯೂಟರ್ ಕ್ವಶನ್ಸ್ಗಳು ಬರುತ್ತೆ. ಕಂಪ್ಯೂಟರ್ ಸಿಲೆಬಸ್ ಇದೆ. ಆದ್ರಿಂದ ಕಂಪ್ಯೂಟರ್ 30 ಮಾರ್ಕ್ಸ್ಗೆ ಇರೋದಕ್ಕೋಸ್ಕರ ನಾವು ಎಸ್ಪೆಷಲಿ PDO ಎಕ್ಸಾಮ್ ನಿಯರ್ ಬಂದಿರೋದ್ರಿಂದ PDOಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು PDO ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರಾ ಸೊ ಅವರಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ, ನೀವು ಈ ಟಾಪಿಕ್ಸ್ ವೈಸ್ನ ನೀವು ಫಸ್ಟ್ ಕವರ್ ಮಾಡ್ಕೊಂಡ್ರಿ ಅಂತಂದರೆ ನೀವು ಆಲ್ಮೋಸ್ಟ್ 30ಗೆ 25ನ ಆರಾಮಾಗಿ ಸ್ಕೋರ್ ಮಾಡ್ಬೋದು. 25ಗೆ ಸ್ಕೋರ್ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ನೀವು 25ನ ಸ್ಕೋರ್ ಮಾಡ್ಬೋದು. ಯಾಕೆ ಅಂತಂದರೆ ನಾನೇನು ಈ ಟಾಪಿಕ್ಸ್ಗಳು ಕೊಟ್ಟಿದ್ದೀನಿ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವೇ ವಿಡಿಯೋ ನೋಡ್ತಾ ಮುಂದೆ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಏನಿದೆ ಏನಿಲ್ಲ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ನಾವು ವಿಡಿಯೋ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನೇನಿದೆ ಏನೇನಿಲ್ಲ ಅಂತ ಚೆಕ್ ಮಾಡ್ತಾ ಹೋಗೋಣ. ಹೌದು, ಬ್ಲೂ ಪ್ರಿಂಟ್ ಅಂತಂದ್ರೆ ಏನಪ್ಪ ಅಂತ ಅಂದ್ರೆ ಇವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಬ್ಲೂ ಪ್ರಿಂಟ್ ಅಂದ್ರೆ ಬೇರೆ ಏನೂ ಅಲ್ಲ, ಕಂಪ್ಯೂಟರ್ನಲ್ಲಿ ಏನೇನು ಸಿಲೆಬಸ್ ಬರುತ್ತೆ, ಏನೇನು ಟಾಪಿಕ್ಸ್ ಬರುತ್ತೆ, ಯಾವ ಕಾನ್ಸೆಪ್ಟ್ ವೈಸ್ ನಾವು ನೋಡ್ಕೊಂತ ಹೋದ್ರೆ, ನಾವು ಯಾವ ಕಾನ್ಸೆಪ್ಟ್ ವೈಸ್ನ ನಾವು ಟಾಪಿಕ್ಸ್ಗಳನ್ನ ನಾವು ಕವರ್ ಮಾಡ್ತಾ ಹೋದ್ರೆ ನಾವು ಆರಾಮಾಗಿ ಕಂಪ್ಯೂಟರ್ನಲ್ಲಿ ಸ್ಕೋರ್ ಮಾಡ್ಬೋದು ಅನ್ನೋದು ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಹೋಗೋಣ, ಯಾವ್ದಾವ್ದನ್ನ ನಾವು ಕವರ್ ಮಾಡ್ತಾ ಹೋದ್ವಿ ಅಂತಂದ್ರೆ ಹೆಲ್ಪ್ಫುಲ್ ಆಗುತ್ತೆ, ಯಾವ್ದಾದ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸಿಗೆ ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಯಾವ್ಯಾವ ಸಿಲೆಬಸ್ನ ಕವರ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈ ಕಾನ್ಸೆಪ್ಟ್ಸ್ ವೈಸ್ ನೀವು ಓದ್ತಾ ಹೋದ್ರಿ ಅಂತ ಅಂದರೆ ಆರಾಮಾಗಿ ನೀವು 30ಗೆ 25ನ ಸ್ಕೋರ್ ಮಾಡ್ಬೋದು. ಇನ್ನು ಡೆಪ್ತಾಗಿ ಒಂದು ಚೂರು ಡೆಪ್ತಾಗಿ ಓದಿದ್ರಿ ಅಂತಂದರೆ 30 ಔಟ್ ಆಫ್ 30ನ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಒಂದು ಮಾರ್ಕ್ಸನ್ನು ಕಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಸೊ ಕಾನ್ಸೆಪ್ಟ್ಸ್ಗಳನ್ನ ನೋಡ್ತಾ ಹೋಗೋಣ, ಟಾಪಿಕ್ಸ್ಗಳನ್ನ ನೋಡ್ತಾ ಹೋಗೋಣ. ಏನಪ್ಪ ಇದು ಹಿಂಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ಬೋದು, ಹೇಳ್ತಾ ಹೋಗ್ತೀನಿ. ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ PDOನಲ್ಲಿ 30 ಔಟ್ ಆಫ್ 30 ತೆಗೆಯೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗೋಣ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತಂದರೆ ಬೇರೆ ಏನೂ ಅಲ್ಲ, ಕಂಪ್ಯೂಟರ್ ಬಗ್ಗೆ ಇಂಟ್ರೊಡಕ್ಷನ್ ಇರುತ್ತೆ. ಇದೊಂಥರ ಫೌಂಡೇಶನ್ ಇದ್ದಂಗೆ. ಫಸ್ಟ್ ಕಾನ್ಸೆಪ್ಟ್ ಬಂದು ಫೌಂಡೇಶನ್ ಇದ್ದಂಗೆ ಕಂಪ್ಯೂಟರ್ ರಿಲೇಟೆಡು. ನೀವು ಮೊದಲು ಇದನ್ನು ತಿಳ್ಕೊಂಡ್ರೆ ನೆಕ್ಸ್ಟು ನಿಮಗೆ ಬೇರೆ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಏನಪ್ಪ ಇದು ಅಂತ ಕೇಳೋದಾದರೆ, ಕಂಪ್ಯೂಟರ್ ಅಂತ ಅಂದರೆ ಏನು, ಹೆಂಗೆ ಬಂತು, ಏನು ಅದ್ರ ಬಗ್ಗೆ ಒಂದು ಚೂರು ಇಂಟ್ರೊಡಕ್ಷನ್ ಇರುತ್ತೆ. ಮೈಟ್ ಬಿ 1 ಮಾರ್ಕ್ಸ್ ನಾವಿದ್ರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬೇಸಿಕ್ ಆಗಿರುತ್ತೆ. ಎಲ್ಲರೂ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ನ ಫಸ್ಟು ಓದಿ ಆಮೇಲೆ ಬೇರೆ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್. ಹಿಸ್ಟ್ರಿ ಅಂದರೆ ಗೊತ್ತಿರುತ್ತೆ, ಕಂಪ್ಯೂಟರ್ನ ಇತಿಹಾಸದ ಬಗ್ಗೆ ಕೇಳ್ತಾರೆ. 2 ಮಾರ್ಕ್ಸ್ನ ನಾವಿದ್ರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಜನರೇಷನ್ಸ್ ಆಫ್ ಕಂಪ್ಯೂಟರ್, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜನರೇಷನ್ ಆಫ್ ಕಂಪ್ಯೂಟರ್ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ಸ್ ಅಂತ ಈ ಥರ ಜನರೇಷನ್ಸ್ಗಳು ಬರುತ್ತೆ. ಅದರಲ್ಲಿ ನಾವು ಏನೇನು ಬಳಸ್ತೀವಿ, ಏನೇನು ಉಪಯೋಗಿಸ್ತೀವಿ ಮತ್ತು ಅದ್ರ ಕಾಲಘಟ್ಟಗಳನ್ನ ಕೇಳ್ತಾ ಹೋಗ್ತಾರೆ. ಅದರ ಇಯರ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಯಾರ್ಯಾರಿದ್ರು, ಯಾರ್ಯಾರು ಕಂಡುಹಿಡಿದ್ರು ಅಥವಾ ಏನೇನಿತ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ನಾವು 3 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಅಥವಾ 4 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅಂದರೆ ನಿಮಗೆ ಗೊತ್ತೇ ಇದೆ. ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೈನ್ ಫ್ರೇಮ್ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್, ಟ್ಯಾಬ್ಲೆಟ್ಸ್ ಇವೆಲ್ಲ ಇದೆ. ಇದರ ರಿಲೇಟೆಡ್ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನಾವು ಈ ಟಾಪಿಕ್ಕಿಂದ 2 ಮಾರ್ಕ್ಸ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 2 ಮಾರ್ಕ್ಸ್.
ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ನಾವು 3 to 4 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ಪುಟ್ ಅಂದರೆ ಏನು, ಔಟ್ಪುಟ್ ಅಂದರೆ ಏನು, ಔಟ್ಪುಟ್ ಡಿವೈಸಸ್ ಯಾವ್ದ್ಯಾವುದು, ಇನ್ಪುಟ್ ಡಿವೈಸಸ್ ಯಾವ್ದ್ಯಾವುದು, ಮತ್ತು ಡಿವೈಸಸ್ನ ಕೆಲಸ ಏನು, ಕಾರ್ಯಗಳೇನು, ಮತ್ತು ಅದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ರಿಲೇಟೆಡ್ ಕ್ವಶನ್ಸ್ಗಳು ಕೇಳ್ತಾರೆ. ಲಾಸ್ಟ್ ಪಿ ಡಿ ಒನಲ್ಲಿ ಐ ಥಿಂಕ್ ಜಾಯ್ಸ್ಟಿಕ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ರು ಅಂತ ಅನ್ಸುತ್ತೆ. ಸೊ ಕ್ವಶನ್ಸ್ಗಳು ಇದ್ರ ಬೇಸಿಸ್ ಮೇಲೆ ಡಿವೈಸಸ್ ಫಂಕ್ಷನ್ಸ್, ಡಿವೈಸಸ್ ಏನೇನು ಕೆಲಸ ಮಾಡುತ್ತೆ, ಡಿವೈಸಸ್ನ ಕಾರ್ಯಗಳೇನು, ಮತ್ತು ಅದನ್ನ ಹೆಂಗೆ ಡಿವೈಡ್ ಮಾಡಿದ್ದಾರೆ, ಇನ್ಪುಟ್ಟ ಔಟ್ಪುಟ್ಟ, ಇದ್ರ ರಿಲೇಟೆಡ್ ನೀವು ಓದ್ಕೋಬೇಕಾಗತ್ತೆ. ಕಂಪ್ಯೂಟರ್ ಮೆಮೊರಿ. ಕಂಪ್ಯೂಟರ್ ಮೆಮೊರಿಯಿಂದ ನಾವು ಮಿನಿಮಮ್ ಅಂದರೂ 4 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಮೊನ್ನೆ VA ನಲ್ಲೂ ಅಷ್ಟೇ ತುಂಬ ಕ್ವಶನ್ಸ್ ಕೇಳಿದ್ರು. ಐ ಥಿಂಕ್ 4 ಕ್ವಶನ್ಸ್ ಏನೋ ಬಂದಿತ್ತು ಅನ್ಸುತ್ತೆ ಕಂಪ್ಯೂಟರ್ ಮೆಮೊರಿ ಮೇಲೆ. ಏನಪ್ಪ ಇದೆ ಅಂತಂದರೆ ಪ್ರೈಮರಿ ಮೆಮೊರಿ ಅಂದ್ರೆ ಏನು, ಸೆಕೆಂಡರಿ ಮೆಮೊರಿ ಅಂತಂದರೆ ರ್ಯಾಮ್ ಅಂದರೆ, ರೋಮ್ ಅಂದರೆ, ಆಮೇಲೆ ಕ್ಯಾಶ್ ಅಂದರೆ ಏನು, ಹಾರ್ಡ್ ಡಿಸ್ಕ್ ಅಂತ ಅಂದರೆ ಏನು, ಮತ್ತು ಅದರಲ್ಲಿ ರ್ಯಾಮಲ್ಲಿ ಮತ್ತು ರೋಮ್ನಲ್ಲಿ ಬರುವಂಥ ಡಿವೈಸಸ್ಗಳು, ಮತ್ತು ನಾವು ಯಾವುದನ್ನು ಎಲ್ಲಿ ಸ್ಟೋರ್ ಮಾಡ್ತೀವಿ, ಪರ್ಮನೆಂಟ್ ಮೆಮೊರಿ ಯಾವುದು, ಟೆಂಪ್ರರಿ ಮೆಮೊರಿ ಯಾವುದು, ಇದ್ರ ರಿಲೇಟೆಡ್ ಎಲ್ಲ ಕ್ವಶನ್ಸ್ಗಳಿರುತ್ತೆ. ಸೊ ಅದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಹಿಂಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ರಿಲೇಟೆಡ್ ಬಗ್ಗೆ ಇವಾಗ ಸ್ವಲ್ಪ ಡೆಪ್ತಾಗಿ ಕೇಳ್ತಿದ್ದಾರೆ. ಸೊ ಕಂಪ್ಯೂಟರ್ ಮೆಮೊರಿ ಬಗ್ಗೆ ಒಂಚೂರು ತುಂಬ ಡೆಪ್ತಾಗಿ ನೋಡ್ಕೊಳ್ಳಿ. ಇನ್ನು ನಂಬರ್ ಸಿಸ್ಟಮ್. ಕಂಪ್ಯೂಟರ್ ನಂಬರ್ ಸಿಸ್ಟಮ್ ಅನ್ನೋದು ಒಂದು ಟಾಪಿಕ್ ಇದೆ. ಆ ಕಾನ್ಸೆಪ್ಟ್ ಇದೆ, ಒಂದು ಕಾನ್ಸೆಪ್ಟ್. ಏನಪ್ಪ ಅದು ನಂಬರ್ ಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್. ಅದರಲ್ಲಿ ಟೈಪ್ಸ್ ಬರುತ್ತೆ. ಬೈನರಿ ನಂಬರ್ ಸಿಸ್ಟಮ್, ಡೆಸಿಮಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಟಾಪಿಕ್ಸ್ಗಳಿದಾವೆ, ಕಾನ್ಸೆಪ್ಟ್ಸ್ಗಳಿದಾವೆ. ಅದ್ರ ರಿಲೇಟೆಡ್ ನೀವು ಓದ್ತಾ ಹೋಗ್ಬೇಕಾಗತ್ತೆ, ಮತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಓದ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಬೈಟ್ಸ್ ಅಂದ್ರೆ ಏನು, ಬಿಟ್ಸ್ ಅಂತ ಅಂದ್ರೆ ಏನು, MB ಅಂದ್ರೆ ಏನು, GB ಅಂದ್ರೆ ಏನು, ಮತ್ತೆ ಅದ್ರದ್ದು ಟಾಪಿಕ್ ವೈಸ್ ಅಂತ ಅಂದ್ರೆ ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ರಿಲೇಟೆಡ್ ಕೇಳ್ತಾರೆ. ಎಷ್ಟು ಹಾಕಿದ್ರೆ ಎಷ್ಟು ಬಿಟ್ ಹಾಕಿದ್ರೆ ಎಷ್ಟು ಬೈಟ್ಸ್ ಆಗುತ್ತೆ, ಎಷ್ಟು ಬೈಟ್ಸ್ ಹಾಕಿದ್ರೆ ಎಷ್ಟು MB ಆಗುತ್ತೆ, ಎಷ್ಟು MB ಹಾಕಿದ್ರೆ ಎಷ್ಟು GB ಆಗುತ್ತೆ, ಇದ್ರ ರಿಲೇಟೆಡ್ ಎಲ್ಲ ಕ್ವಶನ್ಸ್ಗಳು ಕೇಳಿದ್ದಾರೆ. ಸೊ ನಾವು ಇದರಿಂದ 2 to 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮರಿಬೇಡಿ, ಇದನ್ನೊಂಚೂರು ನೋಡ್ಕೊಳ್ಳಿ. ಆಪರೇಟಿಂಗ್ ಸಿಸ್ಟಮ್ಸ್. ಹೌದು, ಆಪರೇಟಿಂಗ್ ಸಿಸ್ಟಮ್ಸ್ಗಳ ಬಗ್ಗೆ ಕೇಳ್ತಾರೆ. ಏನು ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ವಿಂಡೋಸ್ ಬಗ್ಗೆ, ಲಿನಕ್ಸ್ ಬಗ್ಗೆ, ಉಬಂಟು ಬಗ್ಗೆ ಕೇಳ್ತಾರೆ. ಅದೂ ಇಲ್ಲ ಅಂತಂದ್ರೆ ಆರ್ಕಿಟೆಕ್ಚರ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಆರ್ಕಿಟೆಕ್ಚರ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಏನಪ್ಪಾ ಅದು ಅಂತ ನಿಮಗೆ ಡೌಟ್ ಆಗ್ಬೋದು. ನಿಮಗೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ನೋಡಿರ್ತೀರಾ, ಶೆಲ್ ಅಂತ ಅಂದ್ರೆ, ಕರ್ನಲ್ ಅಂತ ಅಂದ್ರೆ, ಅದ್ರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಇದು ಆಪರೇಟಿಂಗ್ ಸಿಸ್ಟಮ್ ಅಂತ ಅಂದ್ರೆ ಏನೇನ್ ಇರುತ್ತೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ, ಶೆಲ್ಲು, ಕರ್ನಲ್, ಅದ್ರ ರಿಲೇಟೆಡ್ ಎಲ್ಲ ಕೇಳ್ತಾರೆ. ಮತ್ತೆ ಕರ್ನಲ್ ಎಂತಕ್ಕೆ ಯೂಸ್ ಮಾಡ್ತಾರೆ, ಶೆಲ್ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಕೇಳ್ತಾರೆ. ಸೊ ನಾವು 2 to 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಫ್ಟ್ವೇರ್ಸ್ಗಳು. ಹೌದು, ಸಾಫ್ಟ್ವೇರ್ಸ್ಗಳ ಬಗ್ಗೆ ಕೇಳ್ತಾರೆ. ಲೈಕ್ ಯಾವ್ಯಾವ ರೀತಿ ಸಾಫ್ಟ್ವೇರ್ಸ್ಗಳಿದಾವೆ, ಯಾವ್ಯಾವ ರೀತಿ ಯೂಸ್ ಮಾಡ್ತೀವಿ. ಇವಾಗ ಸಾಫ್ಟ್ವೇರ್ಸ್ ಅಂದ್ರೆ MS ಆಫೀಸ್ ತಗೋ, MS ವರ್ಡ್ ತಗೊಳ್ಳಿ, MS ಎಕ್ಸೆಲ್ ತಗೊಳ್ಳಿ, ಮತ್ತೆ ನಾವು ಕಂಪ್ಯೂಟರ್ಸ್ನಲ್ಲಿ ಏನೇನು ಯೂಸ್ ಮಾಡ್ತೀವಲ್ವಾ, ಆ ರಿಲೇಟೆಡ್ ಸಾಫ್ಟ್ವೇರ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆನೂ ನೀವು ನೋಡ್ತಾ ಹೋಗ್ರಿ, 2 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಇತ್ತೀಚೆಗೆ ತುಂಬ ಡೆಪ್ತ್ ಆಗಿ ತುಂಬ ಕಾಂಪ್ಲಿಕೇಟ್ ಮಾಡಬೇಕು ಪೇಪರ್ನ ಅನ್ನೋ ರೀಸನ್ಸ್ ಇಂದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ 4 to 5 ಕ್ವಶನ್ಸ್ ಇದ್ದೇ ಇರುತ್ತೆ. ಏಕೆಂದ್ರೆ ಮೊನ್ನೆ ವಿಲೇಜ್ ಅಕೌಂಟೆಂಟ್ ಅಲ್ಲೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ತುಂಬ ಕ್ವಶನ್ಸ್ಗಳು ಬಂದಿದ್ವು. ಸೊ ಅದರಿಂದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ, ಅಂದ್ರೆ ಡೆಪ್ತ್ ಅಲ್ಲ, ಸೊ ಬೇಸಿಕ್ಸ್ ಏನೇನಿದೆ ಅದ್ರ ಬಗ್ಗೆ ತಿಳ್ಕೊಂತ ಹೋಗಿ. ಸೊ ಫೇಮಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಅಂದ್ರೆ ಸಿ ಕೇಳ್ಬೋದು, C++ ಕೇಳ್ಬೋದು, ಜಾವಾ ಕೇಳ್ಬೋದು, ಪೈಥಾನ್ ಬಗ್ಗೆ ಕೇಳ್ಬೋದು, HTML ಬಗ್ಗೆ ಕೇಳ್ಬೋದು, CSS ಕೇಳ್ಬೋದು, SQL ಬಗ್ಗೆ ಕೇಳ್ಬೋದು. ಮೊನ್ನೆ SQL ಬಗ್ಗೆ ಕೇಳಿದ್ರು, ಜಾವಾ ಬಗ್ಗೆ ಕೇಳಿದ್ರು, ಆಮೇಲೆ C ಬಗ್ಗೆ ಕೇಳಿದ್ರು. ಸೊ ಜಾವಾನಲ್ಲಿ ಮಲ್ಟಿ ಥ್ರೆಡಿಂಗು, ಇನ್ಹೆರಿಟೆನ್ಸು ಇವೆಲ್ಲ ಇರ್ತದೆ. ಜಸ್ಟ್ ಡೆಫಿನಿಷನ್ಸ್ಗಳನ್ನ ನೋಡ್ತಾ ಹೋಗಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವಾಗ ಕ್ವಶನ್ ಪೇಪರ್ ಟಫ್ ಮಾಡೋದಕ್ಕೋಸ್ಕರ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ, ಡೇಟಾ ಕಮ್ಯುನಿಕೇಶನ್. ಹೌದು, ಡೇಟಾ ಕಮ್ಯುನಿಕೇಶನ್ಸ್ ಬಗ್ಗೆ ತುಂಬಾ ರೇರ್ ಕ್ವಶನ್ಸ್ಗಳು ಕೇಳೋದು.
ಸೊ 1 ಮಾರ್ಕ್ಸ್ನ ನಾವು ಡೇಟಾ ಕಮ್ಯುನಿಕೇಶನ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಟ್ವರ್ಕ್ಸ್ ಅಲ್ಲಿ ನಾವು ಒಂದು 2 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನ್ ಕೇಳ್ಬೋದು ನೆಟ್ವರ್ಕ್ಸ್ ಅಲ್ಲಿ? ಸ್ವಿಚಸ್ ಅಂದ್ರೆ ಏನು, ರೋಟರ್ಸ್ ಅಂತ ಅಂದ್ರೆ ಏನು, ಹಬ್ ಅಂತ ಅಂದ್ರೆ ಏನು, ಟೋಪೋಲಜೀಸ್ ಬಗ್ಗೆ ಕೇಳ್ಬೋದು. ಸೊ ಕಂಪ್ಯೂಟರ್ ನೆಟ್ವರ್ಕ್ಸ್ಗೆ ರಿಲೇಟೆಡ್ ಆಗಿ ಲ್ಯಾನ್ ಅಂದ್ರೆ ಏನು, ವ್ಯಾನ್ ಅಂತ ಅಂದ್ರೆ ಏನು, ಯಾವುದು ತುಂಬಾ ಇಂಪಾರ್ಟೆಂಟ್, ಯಾವ್ದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಲ್ಯಾನ್ ಅನ್ನ ಲ್ಯಾನ್ ಅನ್ನ ಅಂಡರ್ ಅಲ್ಲಿ ಏನ್ ಬರುತ್ತೆ, ಇದ್ರ ರಿಲೇಟೆಡ್ ಬಗ್ಗೆ ಕ್ವಶನ್ಸ್ಗಳಿರುತ್ತೆ. ಸೊ ನೆಟ್ವರ್ಕ್ಸ್ ಬಗ್ಗೆ ನೋಡ್ತಾ ಹೋಗಿ. ಆಮೇಲೆ ಇಂಟರ್ನೆಟ್ ಮತ್ತೆ ಸರ್ಚ್ ಇಂಜಿನ್ ಅಂತ ನೋಡ್ಕೊಳೋದಾದ್ರೆ 2 to 3 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಟರ್ನೆಟ್ ರಿಲೇಟೆಡ್ ಒಂದು ಕ್ವಶನ್, ಸರ್ಚ್ ಇಂಜಿನ್ ಬಗ್ಗೆ ಒನ್ ಆರ್ 2 ಕ್ವಶನ್, ಆರ್ ಇಂಟರ್ನೆಟ್ ಬಗ್ಗೆ 2 ಕ್ವಶನ್, ಸರ್ಚ್ ಇಂಜಿನ್ ಬಗ್ಗೆ 2 or 3 ಕ್ವಶನ್ಸ್. ಯಾವ ಸರ್ಚ್ ಇಂಜಿನ್ ಇದೆ, ಇಂಟರ್ನೆಟ್ ಅಲ್ಲಿ ಏನೇನು ಯೂಸ್ ಮಾಡ್ತೀವಿ, ಪ್ರೋಟೋಕಾಲ್ಗಳು. ಸೊ ಪ್ರೋಟೋಕಾಲ್ಸ್ಗಳ ಬಗ್ಗೆ ನೀವು ಥಿಂಕ್ ಮಾಡ್ಕೊಬೇಕಾಗುತ್ತೆ, ಓದ್ಕೋಬೇಕಾಗತ್ತೆ. ಇಮೇಲ್ ರಿಲೇಟೆಡ್ ನಾವು ಒಂದು 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು 2 ಮಾರ್ಕ್ಸ್ನ. ಎಮ್ ಎಸ್ ವರ್ಡ್ ನಲ್ಲಿ ನಾವು ಮಿನಿಮಮ್ ಅಂದ್ರೂ 3 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 3 to 4 ಕ್ವಶನ್ಸ್ ಕೇಳ್ತಾರೆ. ಪವರ್ ಪಾಯಿಂಟ್ 2 ಮಾರ್ಕ್ಸ್, ಎಕ್ಸೆಲ್ 2 ಮಾರ್ಕ್ಸ್. ಇನ್ನು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಏನ್ ಕೇಳ್ಬೋದು, ಕಂಪ್ಯೂಟರ್ ಸೆಕ್ಯೂರಿಟಿ ಬಗ್ಗೆ ಏನ್ ಕೇಳ್ಬೋದಪ್ಪ ಅನ್ನೋದಾದ್ರೆ, ಫೈರ್ ವಾಲ್ ಬಗ್ಗೆ ಕೇಳ್ಬೋದು, ಆಂಟಿವೈರಸ್ ಬಗ್ಗೆ ಕೇಳ್ಬೋದು, ಟೈಪ್ಸ್ ಆಫ್ ಆಂಟಿವೈರಸ್ ಯಾವ ರೀತಿ ಇದೆ ಅಂತ ಕೇಳ್ಬೋದು, ಟೈಪ್ಸ್ ಆಫ್ ಫೈರ್ ವಾಲ್ ಕೇಳ್ಬೋದು, ಆಮೇಲೆ ಸೈಬರ್ ಥ್ರೆಟ್ಸ್ ಬಗ್ಗೆ ಕೇಳ್ಬೋದು, ಮತ್ತೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ಎನ್ಕ್ರಿಪ್ಷನ್ ಬಗ್ಗೆ ಕೇಳ್ಬೋದು, ಡಿಕ್ರಿಪ್ಷನ್ ಬಗ್ಗೆ ಕೇಳ್ಬೋದು. ಸೊ ಇನ್ನು ಕೇಳ್ತಾ ಹೋಗ್ಬೋದು. IP ಅಡ್ರೆಸ್ ರಿಲೇಟೆಡ್ ಕೇಳ್ತಾರೆ, ಇದು ಸೆಕ್ಯೂರಿಟಿಗೆ ಬರುತ್ತೆ. ಸೊ 2 to 3 ಮಾರ್ಕ್ಸ್ನ ನಾವು ಪಕ್ಕಾ ಎಕ್ಸ್ಪೆಕ್ಟ್ ಮಾಡ್ಬೋದು ಕಂಪ್ಯೂಟರ್ ಸೆಕ್ಯೂರಿಟಿ ರಿಲೇಟೆಡ್ ಬಗ್ಗೆ. ಸೊ ಶಾರ್ಟ್ಕಟ್ ಕೀಸ್ ಅಂಡ್ ಫಂಕ್ಷನ್. ಶಾರ್ಟ್ಕಟ್ ಕೀಸ್ಗಳು ನಿಮಗೆ ಗೊತ್ತೇ ಇದೆ. ಶಾರ್ಟ್ಕಟ್ ಕೀಸ್ಗಳನ್ನ ಗೊತ್ತಿದೆ ಅಂತ ಅಂದ್ಮೇಲೆ ಅದು ಏನೇನು ವರ್ಕ್ ಮಾಡುತ್ತೆ ಅನ್ನೋದು ಗೊತ್ತಿರಬೇಕು, ಕಾರ್ಯಗಳು. ಸೊ ನಾವು 3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, 3 ಮಾರ್ಕ್ಸ್. ಅಂಡ್ ಫಂಕ್ಷನಲ್ ಕೀಸ್, ಏನ್ ಫಂಕ್ಷನಲ್ ಕೀಸ್ ಇದೆ ಅಲ್ಲ, F1 ಇಂದ F12 ವರ್ಗುನು, ಆ ಫಂಕ್ಷನಲ್ ಕೀಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ಅದ್ರ ಫಂಕ್ಷನ್ಸ್ ಬಗ್ಗೆ ಕೇಳ್ಬೋದು. ಸೊ ಮಿನಿಮಮ್ ಅಂತಂದ್ರೂ 2 ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈಲ್ ಎಕ್ಸ್ಟೆನ್ಷನ್ಸ್ ಅಂದ್ರೆ ನಿಮಗೆ ಗೊತ್ತೇ ಇದೆ. .dox, .pdf, .png, .jpg ಇವನ್ನೆಲ್ಲದನ್ನು ಫೈಲ್ ಎಕ್ಸ್ಟೆನ್ಷನ್ ಅಂತಾರೆ. ಇದ್ರ ರಿಲೇಟೆಡ್ ಇವಾಗ ತುಂಬಾ ಹೈ ಲೆವೆಲ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಹೈ ಲೆವೆಲ್ ಅಂತಂದ್ರೆ ತುಂಬಾ ಓಲ್ಡ್ ಅಥವಾ ತುಂಬಾ ಹೊಸದಾಗಿ ಬಂದಿರುವಂತಹ ಫೈಲ್ ಎಕ್ಸ್ಟೆನ್ಷನ್ಸ್ ಬಗ್ಗೆ ಕೇಳ್ತಾರೆ. ಸೊ ಮಿನಿಮಮ್ ಅಂದ್ರೆ 2 ಮಾರ್ಕ್ಸ್ ಪಕ್ಕಾ ಕೇಳ್ತಾರೆ. ಇದ್ರ ಬೇಸಿಸ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಬ್ರಿವೇಷನ್ಸ್, ಮೊನ್ನೆ VA ನಲ್ಲಿ 4 ಮಾರ್ಕ್ಸ್ ಏನೋ ಅಬ್ರಿವೇಷನ್ಸ್ ಕೇಳಿದ್ರು. ನಾವು ಮಿನಿಮಮ್ ಅಂದ್ರೆ 4 to 5 ಮಾರ್ಕ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಬ್ರಿವೇಷನ್ಸ್ಗಳಲ್ಲಿ. ಸೊ ಅಬ್ರಿವೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕಲ್ತ್ಕೊಂತ ಹೋಗಿ, ಓದ್ಕೊಂತ ಹೋಗಿ. ಸೊ ಇಷ್ಟು ನನಗೆ ತಿಳಿದಿರುವಂತಹ ಕ್ವಶನ್ಸ್ಗಳಾಗಿದೆ, ನನಗೆ ತಿಳಿದಿರುವಂತಹ ಕಾನ್ಸೆಪ್ಟ್ಸ್ಗಳಾಗಿದ್ದಾವೆ. ಸೊ ಯಾರ್ಯಾರು PDOಗೆ ಪ್ರಿಪೇರ್ ಆಗ್ತಿರ್ತೀರಾ, ಫಸ್ಟ್ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ಪ್ರಿಪೇರ್ ಆಗಿ, ಆಮೇಲೆ ನೆಕ್ಸ್ಟ್ ಬೇರೆ ಕಾನ್ಸೆಪ್ಟ್ಸ್ಗಳನ್ನ ಓದ್ತಾ ಹೋಗಿ. ಸೊ ನಾನು ನಿಮಗೆ ಏನು ಹೇಳೋದು, ನಾನು ನಿಮಗೆ ಏನು ಸಜೆಸ್ಟ್ ಮಾಡೋದು ಅಂತಂದ್ರೆ, ಮೊದಲು ಈ ಏನು ಕಾನ್ಸೆಪ್ಟ್ಸ್ ಇದಾವಲ್ಲ, ಏನು ಕಾನ್ಸೆಪ್ಟ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಲ್ಲ, ಅಷ್ಟು ಕಾನ್ಸೆಪ್ಟ್ಸ್ನ ಮೊದಲು ಕವರ್ ಮಾಡಿ. ಒಂದು 2 days ಅಲ್ಲಿ ಅಥವಾ 1 day ನಲ್ಲಿ ಇಷ್ಟು ಕಾನ್ಸೆಪ್ಟ್ನ ಮೊದಲು ಕವರ್ ಮಾಡ್ಕೊಳ್ಳಿ. 2 days ಅಲ್ಲಿ ಇಷ್ಟು ಕಾನ್ಸೆಪ್ಟ್ನ ಕವರ್ ಮಾಡ್ಕೊಂಡ್ರಿ ಅಂತ ಅಂದ್ರೆ, ಬೇರೆ ಕಾನ್ಸೆಪ್ಟ್ಸ್ಗಳು ಇನ್ನು ಯಾವುದು ಪೆಂಡಿಂಗ್ ಇದೆ ಅಂತ ನಿಮಗೆ ಅನ್ಸುತ್ತೆ, ಆ ಕಾನ್ಸೆಪ್ಟನ್ನ ಓದ್ಕೊಂತ ಹೋಗಿ. ನೆಕ್ಸ್ಟ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ನೋಡೋದಾದ್ರೆ, ಅಬ್ರಿವೇಷನ್ಸ್ಗಳು ತುಂಬಾ ಇಂಪಾರ್ಟೆಂಟು, ಫೈಲ್ ಎಕ್ಸ್ಟೆನ್ಷನ್ ತುಂಬಾ ಇಂಪಾರ್ಟೆಂಟು, ಶಾರ್ಟ್ಕಟ್ ಕೀಸ್ ಇಂಪಾರ್ಟೆಂಟು, ಸೆಕ್ಯೂರಿಟಿ ಇಂಪಾರ್ಟೆಂಟು, MS ವರ್ಡ್ ಇಂಪಾರ್ಟೆಂಟು, MS ಎಕ್ಸೆಲ್ ಇಂಪಾರ್ಟೆಂಟು. ಇಮೇಲ್ ಇಂಪಾರ್ಟೆಂಟ್ ಆಗಿರುತ್ತೆ, ಇತ್ತೀಚೆಗೆ ತುಂಬಾ ಕೇಳ್ತಿದ್ದಾರೆ, ಇದು ರೆಗ್ಯುಲರ್ ಕೇಳ್ತಾರೆ. ನೆಕ್ಸ್ಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಕೇಳ್ತಾರೆ, ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಟೈಪ್ಸ್ ಆಫ್ ಕಂಪ್ಯೂಟರ್ಸ್ನ ಕೇಳ್ತಾರೆ. ಇನ್ಪುಟ್ ಇಂಪಾರ್ಟೆಂಟು, ಕಂಪ್ಯೂಟರ್ ಮೆಮೊರಿ ತುಂಬಾ ಇಂಪಾರ್ಟೆಂಟು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇಂಪಾರ್ಟೆಂಟು, ನಂಬರ್ ಸಿಸ್ಟಮ್ ಇಂಪಾರ್ಟೆಂಟು. ಇಷ್ಟು ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟು. ಅಫ್ಕೋರ್ಸ್ ಎಲ್ಲಾನು ಇಂಪಾರ್ಟೆಂಟು, ಬಟ್ ತುಂಬಾ ಇಂಪಾರ್ಟೆಂಟು ಅಂತಂದ್ರೆ ಇದೇನೆ. ಕಂಪ್ಯೂಟರ್ ಮೆಮೊರಿ ಓದ್ಕೊಳ್ಳಿ, ನಂಬರ್ ಸಿಸ್ಟಮ್ ಓದ್ಕೊಳ್ಳಿ, ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಓದ್ಕೊಳ್ಳಿ, ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ನ ಓದ್ಕೊಳ್ಳಿ.
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇವಾಗ ಟಾಪಿಕ್ಸ್ನ ಕಾಂಪ್ಲಿಕೇಟ್ ಮಾಡಬೇಕು ಅಂತಲೇ ಮಾರ್ಕ್ಸ್ಗಳನ್ನ ಕಟ್ ಆಗಲಿ ಅನ್ನೋ ರೀಸನ್ಗೋಸ್ಕರನೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. IP ಅಡ್ರೆಸ್ಗಳ ಬಗ್ಗೆ ಕೇಳ್ತಿದ್ದಾರೆ, ನಂಬರ್ ಸಿಸ್ಟಮ್ಗಳ ಬಗ್ಗೆ ಕೇಳ್ತಿದ್ದಾರೆ. ಸೊ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಇದನ್ನೆಲ್ಲ ಕವರ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಏನು ಹೇಳಿದ್ದೀನಲ್ಲ C++, ಜಾವಾ ಅಷ್ಟೇ ಅಲ್ಲ, ಕೋಬಾಲ್ ಮುಂಚೆ ಏನೇನು ಇತ್ತಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅದ್ರ ಬಗ್ಗೆನೂ ಸ್ವಲ್ಪ ಓದ್ಕೊಂಡಿರಿ. ಇದ್ರ ಬೇಸಿಸ್ ಮೇಲೆ ಇವಾಗ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾ ಹೋಗ್ತಾ ಇದ್ದಾರೆ. ಸೊ ಇಷ್ಟು ಕಂಪ್ಯೂಟರ್ ರಿಲೇಟೆಡ್ ಟಾಪಿಕ್ಸ್ ಆಗಿತ್ತು, ಕಂಪ್ಯೂಟರ್ ರಿಲೇಟೆಡ್ ಸಿಲಬಸ್ ಆಗಿತ್ತು. PDOಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅಬ್ರಿವೇಷನ್ಸ್ ರಿಲೇಟೆಡ್ ವಿಡಿಯೋನ ನಾನು ಮಾಡ್ತೀನಿ. ಆಲ್ಮೋಸ್ಟ್ ಆಲ್ 50 to ಮಿನಿಮಮ್ ಅಂತಂದ್ರೂ 50 ಅಬ್ರಿವೇಷನ್ಸ್ಗಳನ್ನ, ತುಂಬ ಇಂಪಾರ್ಟೆಂಟ್ ಇರುವಂಥ ಅಬ್ರಿವೇಷನ್ಸ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋ ಅಬ್ರಿವೇಷನ್ ರಿಲೇಟೆಡ್ ಆಗಿರುತ್ತೆ. ಸೊ ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಯಾರ್ಯಾರು PDOಗೆ ಪ್ರಿಪೇರ್ ಆಗ್ತಿದ್ದೀರಾ, ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರ್ಯಾರು ವಿಡಿಯೋ ನೋಡಿದ್ರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಅಬ್ರಿವೇಷನ್ ರಿಲೇಟೆಡ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.